ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಬಿಗಿನರ್ಸ್ ಇದಾರಲ್ಲ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಜಸ್ಟ್ ಒಂದು ಫಿಟ್ನೆಸ್ ಎನ್ಕ್ವೈರಿ ಕಾಲ್ ತಗೊಂಡೆ. ಅದರಲ್ಲಿ ಅವರ ಪ್ರೀವಿಯಸ್ ಕೋಚ್ ಇನ್ ದ ನೇಮ್ ಆಫ್ ಕಂಟೆಸ್ಟ್ ಪ್ರೆಪ್ ಅಲ್ಲಿ 17,000 to 18,000 ಸಪ್ಲಿಮೆಂಟ್ಸ್ ತಗೊಳಕ್ ಹೇಳಿದ್ದಾರೆ. ಆ ಸಪ್ಲಿಮೆಂಟ್ಸ್ ಲಿಸ್ಟ್ ಕೂಡ ಓದ್ತೀನಿ ಕೇಳಿ. ವೇ ಪ್ರೋಟೀನ್, ಕ್ರಿಯೇಟಿನ್, BCAA, ಪ್ರೀ ವರ್ಕೌಟ್, L-arginine, L-carnitine, ಗ್ಲುಟಮೈನ್, ಫ್ಯಾಟ್ ಬರ್ನರ್ಸ್, ಫಿಶ್ ಆಯಿಲ್, ಮಲ್ಟಿವಿಟಮಿನ್ಸ್, ಹೀಗೆ ಸುಮಾರಷ್ಟು ಸಪ್ಲಿಮೆಂಟ್ಸ್ ಗಳಿದೆ. ಬೇಕಪ್ಪ ಒಂದಿಷ್ಟು ಸಪ್ಲಿಮೆಂಟ್ಸ್ ಮ್ಯಾಂಡೇಟರಿ ಇದೆ. ಯಾವುದು ವೇ ಪ್ರೋಟೀನ್, ಕ್ರಿಯೇಟಿನ್ ಅದು ಆಪ್ಷನಲ್ ಆಯ್ತಾ. ಹಂಗೆ ಬೇಕೇ ಬೇಕು ಅಂತಿಲ್ಲ. ಅಂಡ್ ಬೇಸ್ಡ್ ಆನ್ ಅದರ್ ಏನಿದೆಯಲ್ಲ ರಿಕ್ವೈರ್ಮೆಂಟ್, ಬೇಸ್ಡ್ ಆನ್ ಯುವರ್ ಬ್ಲಡ್ ವರ್ಕ್ ಏನ್ ಡಿಫಿಷಿಯನ್ಸಿ ಇದೆ ಅದನ್ನ ಫೀಡ್ ಮಾಡಬೇಕು. ನಾನು ಒಂದೇ ಕ್ವಶನ್ ಕೇಳಿದ್ದು ಆ ಕ್ಲೈಂಟಿಗೆ, ನಿಮ್ ಕೋಚ್ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರ ಯಾಕೆ ಬೇಕು ಇದನ್ನ ಫ್ಯಾಟ್ ಲಾಸಿಗೆ ಅಥವಾ ಕಂಟೆಸ್ಟ್ ಪ್ರೆಪ್ಪಿಗೆ ಯಾಕೆ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ರ ಅಂದ್ರು. ಇಲ್ಲ ಅಂದ್ರು. ಫಸ್ಟ್ ಆಫ್ ಆಲ್ ಫ್ಯಾಕ್ಟ್ ಚೆಕ್ ಏನಂದ್ರೆ, ಯಾರೇ ಹತ್ರನೇ ಕೋಚಿಂಗ್ ತಗೋತಿದ್ದೀರಾ, ಗೈಡೆನ್ಸ್ ತಗೋತಿದ್ದೀರಾ ಅಂದ್ರೆ ಯು ಹ್ಯಾವ್ ಒನ್ ರೈಟ್ ಆಯ್ತಾ, ರೈಟ್ ಟು ಆಸ್ಕ್. ಏನಕ್ಕೆ ಅಂತ ಕೇಳ್ಬೇಕು ನೀವು ಆಸ್ ಅ ಕ್ಲೈಂಟ್. ಸೊ ಅವ್ರು ಏನಕ್ಕೆ ಅಂತ ಹೇಳ್ತಾ ಇಲ್ಲ, ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಅಂದ್ರೆ ನನ್ನ ಪ್ರಕಾರ ಅವ್ರ ಕೋಚೇ ಅಲ್ಲ, ಅವ್ರು ಜಸ್ಟ್ ಕಾಪಿ ಪೇಸ್ಟ್ ಮಾಡೋ ಕಾರ್ಟೂನ್ಗಳು ಆಯ್ತಾ. ಸೊ ಸುಮ್ಮನೆ ಬಾಡಿ ಇದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋಯಿಂಗ್ ಇದ್ಬಿಟ್ರೆ ಕೋಚ್ ಆಗಲ್ಲ ಆಯ್ತಾ. ಅಥವಾ ಒಂದು ಕಾಂಪಿಟೇಷನ್ ಮಾಡಿದ ತಕ್ಷಣ ಎಲ್ಲರೂ ಕೋಚ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ದರ್ ಇಸ್ ಎ ಡಿಫ್ರೆನ್ಸ್. ಪ್ಲೀಸ್ ದಯವಿಟ್ಟು ನಿಮ್ ಕೋಚಿಗೆ ಕೇಳಿ ಯಾಕೆ ತಗೋಬೇಕು, ತಗೊಂಡಿದ್ರೆ ಆಗಲ್ವಾ ಕೇಳಿ. ಒಂದು 4 ಕ್ವಶನ್ ಅಲ್ಲೇ ಸಿಕ್ಕಾಕೋತಾರೆ ಅವರು. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯುವರ್ ವಿತ್ ಎ ರಾಂಗ್ ಪರ್ಸನ್ ಆಯ್ತಾ. ನಿಮ್ಮ ದುಡ್ಡು, ಟೈಮು, ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೋತೀರಾ. ಸೊ ಬಿ ಕೇರ್ಫುಲ್. ಸೊ ಈ ವಿಡಿಯೋನ ಎಲ್ಲ ಬಿಗಿನರ್ಸ್ ಯಾರ್ಯಾರಿದಾರಲ್ಲ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಶೇರ್ ಮಾಡಿ, ಅವ್ರ ದುಡ್ಡು ಹಾಳಾಗೋದನ್ನ ನಿಲ್ಲಿಸಿ.